ಹಲೋ ಹಾಯ್ ಸೊ ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಿದ್ದೀನಿ. ಬಿಫೋರ್ ಹೇರ್ ಕಟ್ ದಿಸ್ ಇಸ್ ಹೌ ಐ ಲುಕ್. ಸ್ವಲ್ಪ ಉದ್ದ ಇದೆ, ಇನ್ ದ ಸೆನ್ಸ್ ಇಷ್ಟುದ್ದ ಇದೆ ಹೇರ್. ಸೊ ನಾನು ಪಂಚಮುಡಿ ಕೊಟ್ಟು ಬಂದಿದ್ದೆ, ಅದಕ್ಕೋಸ್ಕರನೇ ಸ್ವಲ್ಪ ಇವಾಗ ಹೇರ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಸಲೂನ್ಗೆ ಹೋಗ್ತಿದ್ದೀನಿ, ಗ್ರೀನ್ ಟ್ರೆಂಡ್ಸಿಗೆ ಹೋಗ್ತಿದ್ದೀನಿ. ಯೂಶ್ವಲಿ ನಾನು ಅಲ್ಲೇ ಹೋಗೋದು. ಸೊ ನೋಡೋಣ ಆಫ್ಟರ್ ಹೇರ್ ಕಟ್ ಹೇಗೆ ಕಾಣಿಸ್ತೀನಿ ಅಂತ. ಸೊ ನಾನು ಗ್ರೀನ್ ಟ್ರೆಂಡ್ಸಿಗೆ ಬಂದುಬಿಟ್ಟು ಯಾವ ಹೇರ್ ಕಟ್ ಮಾಡೋದಂತ ಅವರು ನೋಡ್ತಿದ್ರು. ನಾನು ಪಂಚಮುಡಿ ಎಲ್ಲ ಕೊಟ್ಟಿದ್ದಲ್ವ, ಸೊ ಅದಕ್ಕೆ ನೋಡ್ತಿದ್ರು ಯಾವ್ದು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಹೇರ್ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಹೇರ್ ಕಲರಿಂಗ್ ಕೂಡ ಮಾಡಿಸ್ದೆ. ನಾನು ಯೂಶ್ವಲಿ ನಾನು ಹೇರ್ ಕಲರಿಂಗ್ ಮಾಡಿಸ್ತೀನಿ ಹೇರ್ ಕಟ್ ಮಾಡಿಸುವಾಗ. ಹೇರ್ ಕಟ್ ಆದಮೇಲೆ ಈ ಥರ ಆಗಿದೆ. ನಾನು ತುಂಬ ಫುಲ್ ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ ನಾನು ಹೇರ್ನ. ಸೊ ಹೇರ್ ಕಲರ್ ಕೂಡ ಮಾಡಿಸ್ದೆ ನಾನು. ಸೊ ನಾನು ಯೂಶ್ವಲಿ ಯಾವಾಗಲೂ ಹೇರ್ ಕಲರ್ ಮಾಡಿಸ್ತೀನಿ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್ ಹೇರ್ ಕಟ್ ಆದಮೇಲೆ. ಹೇಗಿದೆ? ಹಾಗೆ ಆಂಟಿ ಮನೆಗೆ ಹೋಗಿತ್ತು. ನನ್ನ ಬರ್ಡೇಗೆ ಊರಲ್ಲಿದ್ದಲ್ವ, ಸೊ ಆಂಟಿ ಎಲ್ಲ ಇಲ್ಲೇ ಕೇಕ್ ಕಟ್ ಮಾಡಿಸಿದ್ರು ಬ್ಯಾಂಗ್ಳೂರಿಗೆ ಬಂದಮೇಲೆ. ಸೊ ಅವತ್ತು ವುಮೆನ್ಸ್ ಡೇ ಇತ್ತು, ಸೊ ಕೇಕ್ ಕಟ್ ಮಾಡಿಸಿದ್ರು ನನಗೆ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಯಾವುದೇ ಒಂದು ರೀಲ್ಸ್ ಮಾಡ್ಕೊಂಡ್ವಿ ನಾವು. ಮೌನವು ಚೆನ್ನ, ಮಾತಲು ಚೆನ್ನ, ನಗುವಾಗ ನೀನಿನ್ನು ಚೆನ್ನ, ನೋಡಲು ಚೆನ್ನ, ಕಾಡಲು ಚೆನ್ನ, ನಿನಗಿಂತ ಯಾರಿಲ್ಲ.